ಕಾಲೇಜ್ ರಜೆ ಇರೋ ಕಾರಣ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ನಮ್ಮಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಬಜ್ಜಿ ಮತ್ತು ಮಿರ್ಚಿ ಮಂಡಕ್ಕಿ ಮಾಡಿದ್ರು. ಹಾಗೆ ನಮ್ಮಣ್ಣನ ಸ್ವಲ್ಪ ಇರಿಟೇಟ್ ಮಾಡಿಕೊಂಡು ಮಿರ್ಚಿ ಮಂಡಕ್ಕಿ ಬಜ್ಜಿನ ನಾನು ನಮ್ಮ ಡ್ಯಾಡಿ ಇಬ್ಬರು ತುಂಬಾ ಇಷ್ಟಪಟ್ಟು ತುಂಬಾ ರುಚಿಯಾಗಿತ್ತು ಅಂತ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಹಾಗೆ ನಮ್ಮ ಡ್ಯಾಡಿ ಡ್ಯೂಟಿಗೆ ಹೋಗ್ತಾ ಇರೋ ಕಾರಣ ಅವ್ರಿಗೆ ಬೈ ಮಾಡಿಕೊಂಡು ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡಿದ್ದೆ. ಹಾಗೆ ನಮ್ಮಮ್ಮ ರೇಷನ್ಗೆ ಹೋಗಬೇಕು ಅಂತ ಹೇಳಿದ್ರು. ಅವ್ರ ಜೊತೆ ನನ್ನನ್ನು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಹೋಗಿ ಗೊತ್ತಾಗಿದ್ದು ಒಂದು ಮ್ಯಾಟ್ರ್ ಅಂದರೆ ಇವತ್ತು ಕೊಡಲ್ಲ ನಾಳೆ ಕೊಡ್ತಾರೆ ಅಂತ. ಹಾಗೆ ನಾನು ನಮ್ಮಮ್ಮ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಲ್ಲಿ ಪೋಸ್ಟರ್ಸ್ ಹಾಗೆ ಪೆಂಡಲ್ಸ್ ನೋಡಿದೆ. ಆಗ ನನಗೆ ನೆನಪಿಗೆ ಬಂತು ರಾಮ ಮಂದಿರ ಸೋಮವಾರ ಉದ್ಘಾಟನೆ ಇರೋದ್ರಿಂದ ಪೋಸ್ಟರ್ಸ್ ಹಾಕಿದ್ರು. ಅದು ನನಗೆ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಜೈ ಶ್ರೀರಾಮ್ ಅಂತ ಹೇಳಿ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಮಾಮ ಹಾಗೆ ನಮ್ಮ ಪುಟಾಣಿ ನಮ್ಮಕ್ಕ ಬಂದಿದ್ರು. ಹಾಗೆ ನಮ್ಮಕ್ಕ ನಮಗೆ ತಿನ್ನೋಕ್ಕೆ ಫ್ರೂಟ್ಸ್ ಹಾಗೆ ಅವಳ ಕೈಯಾರ ಮಾಡಿರೋಂಥ ಬಾಳೆಹಣ್ಣು ಶೀಕರಣಿ ತಂದಿದ್ಲು ಸ್ವೀಟು. ಅದನ್ನ ತಿಂದು ನನಗೇನೂ ಆಗಲಿಲ್ಲ, ಜಸ್ಟ್ ಕಿಡಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ಲು. ಮತ್ತು ನಮ್ಮ ಮಾಮ ನಾವು ಸೇರಿಕೊಂಡು ಲೂಡೋ ಆಡಿದ್ವಿ. ಇವತ್ತು ರಜೆ ಇರೋದ್ರಿಂದ ಹೇರ್ ಕೇರ್ ಮಾಡೋಣ ಅಂತ ಹೇರ್ ಕೇರ್ ಮಾಡಿಕೊಂಡೆ. ಇದು ತುಂಬಾ ನ್ಯಾಚುರಲ್, ಹಾಗೆ ಇದು 100% ರಿಸಲ್ಟ್ ಕೊಡುತ್ತೆ ಓನ್ಲಿ ಒಂದು ಸತಿ ನೀವು ಯೂಸ್ ಮಾಡಿದ್ರೆ. ಆ್ಯಂಡ್ ನನಗಂತೂ ಇದು ಹೋಮ್ ಕೇರ್ ಮಾಡೋದು ಅಂದರೆ ತುಂಬಾ ಇಷ್ಟ. ಹಾಗೆ ನಿಮ್ಗೆ ಇದೇನಾದ್ರು ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹಾಗೆ ನಮ್ಮ ಡ್ಯಾಡಿ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ರು ಮನೆಗೆ ಅಂತೇಳಿ ನಮ್ಮ ಡ್ಯಾಡಿ ಜೊತೆ ಸ್ವಲ್ಪ ಮಾತಾಡಿ ನಮ್ಮ ಬರ್ಡೇಗಳನ್ನ ಮಾತಾಡ್ಸೋಕೆ ಹೋದರೆ. ಹಾಗೆ ಅವ್ರ ಕೈಯಲ್ಲಿ ಉಗಿಸ್ಕೊಂಡು, ನಮ್ಮ ಮಾಮ ಕೈಯಲ್ಲಿ ಉಗಿಸ್ಕೊಂಡು, ಹಾಗೆ ನಮ್ಮಮ್ಮ ಕೈಯಲ್ಲಿ ಉಗಿಸ್ಕೊಂಡೆ. ಹಾಗೆ ಲಾಸ್ಟ್ ಟೈಮ್ ಬಂದು ನನ್ನ ತಂಗಿ ಬರ್ಡೇ ದಿವಸ ಎಲ್ಲರೂ ಒಟ್ಟಾಗಿದ್ವಲ್ಲ, ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಅವಳ ಬರ್ಡೇನ ತುಂಬ ಚೆನ್ನಾಗಿ ಮಾಡ್ಕೊಟ್ವಿ. ಹಾಗೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.